ನ್ಯೂಸ್ ಅವರಿಗೆ ಸ್ವಾಗತ. ನಾನು ನೇರವಾಗಿ ಸಂಗ್ರಾಮ್ ಸಿಂಗ್ ಕೇಳ್ತೇನೆ. ಸಂಗ್ರಾಮ್ ಸಿಂಗ್ ಅವರೇ, ನಿಮ್ಮದೇ ವೇಷದಲ್ಲಿ ನೀವೇ ಹಾಕುವಂಥ ಸಮವಸ್ತ್ರವನ್ನು ಹಾಕೊಂಡು ಒಬ್ಬ ಪಾತಕಿ ಪರಪ್ಪನ ಅಗ್ರಹಾರ ಅನ್ನುವಂಥ ಕೋಟೆ ಅಂತ ನಾನು ಪದ ಬಳಸ್ತೇನೆ. ಯಾಕಂತಂದ್ರೆ ಅಷ್ಟೊಂದು ಭದ್ರವಾಗಿರ್ತಕ್ಕಂಥ, ಅದ್ರ ಮೇಲೆ ಕಂಬಿ, ಅದ್ರ ಮೇಲೆ ಮುಳ್ಳಿನ ತಂತಿ, ಅದ್ರ ಮೇಲೆ ಕರೆಂಟು, ಮತ್ತು ಸೆಂಟ್ರ್ ಇನ್ನೊಂದು ಲಿಂಕ್ ಗೋಡೆ ದಾಟಿ ಅಷ್ಟು ಸಾಹಸ. ಆತ ಸೈಕೋಪಾತ್ ಇರ್ಬೋದು, ಅದು ಭಾಳ ಇಂಟೆಲಿಜೆಂಟ್. ಇಷ್ಟೆಲ್ಲ ಅವನು ಹೊರಗೆ ಹೋಗಬೇಕಾದ್ರೆ ಜೈಲಲ್ಲಿ ಏನೋ ನಡೀತಾ ಇದೆ ಸರ್. ಅವನಿಗೆ ಸೈಕೋ ಅಂತ ಹೇಳ್ಬೇಡಿ. ಅವ್ನು ಸೈಕೋ ಅಂತ ಹೇಳಿದ್ರೆ ಅವನು ಕಾನೂನು ಪ್ರಕಾರ ಅವನು ಇದು ತೊಗೊಂಡ್ಬಿಡ್ತಾನೆ, ಪ್ರೊಟೆಕ್ಷನ್ ತಗೊಳ್ತಾನೆ. ನಥಿಂಗ್ ಈಸ್ ಅನ್ ಅಫೆನ್ಸ್ ವಿಚ್ ಇಸ್ ಡನ್ ಬೈ ಅನ್ಸೌಂಡ್ ಮೈಂಡ್ ಅಂತ ಹೇಳಿದ್ರೆ ಮುಂದಕ್ಕೆ ಆ ಡಿಫೆನ್ಸ್ ಅವರು ತಗೊಂಡ್ಬಿಡ್ತಾರೆ. ಅವನಿಗೆ ಸೈಕೋ ಅಂತ ಕರಿಬೇಡಿ. ಅವ್ನು ಕರಿಬೇಕಾದ್ರೆ ಈಸ್ ಅ ರೇಪಿಸ್ಟ್ ಅಂಡ್ ಕಿಲ್ಲರ್ ಅಂತ ಹೇಳಿದ್ದೆ ಕರೀರಿ. ಈಗ ಇದು ಒಂದು ಅಫೆನ್ಸ್ ಏನೋ ಆಗಿದೆ, ಅವನು ಎಸ್ಕೇಪ್ ಫ್ರಮ್ ದ ಕಸ್ಟಡಿ ಆಗೋಗ್ಬಿಟ್ಟಿದ್ದಾರೆ. ಈಗ ಈ ಜೈಶಂಕರ್ ಇದು ಜೈಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್, ಮುಂದ್ಗಡೆ ಆ ವಾಲ್ ಇದೆಯಲ್ಲ, ಔಟರ್ ವಾಲ್, ಇನ್ನರ್ ವಾಲ್ ಆ್ಯಂಡ್ ಔಟರ್ ವಾಲ್ ಅಂತ ಇದೆ. ಈ ಹೊರಗಡೆ ಈ ಗೋಡೆ ಇದೆಯಲ್ಲ, ಅದು ವೇರಿಯೇಷನ್ ಆಗಿದೆ. ಮುಂದ್ಗಡೆ 30 ಅಡಿ ಆಯಿತು ಅಂದರೆ ಹಿಂದ್ಗಡೆ ಹೋಗ್ತಾ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದು ಒಂದು ದೃಶ್ಯಗಳಿದೆ. ಇದು 30 ಅಡಿ ಇರತಕ್ಕಂಥ ಗೋಡೆ. ಹೌದು ಸರ್. ಅದು ಏನಾಗಿದೆ, ಅದು ಇಲ್ಲಿ ಮುಂದ್ಗಡೆ ದೊಡ್ಡದಾಗಿರುತ್ತೆ 30 ಅಡಿ. ಅದೇ ಹೌದು. ಈಗ ಏನು ಎಸ್ಕೇಪ್ ಆಗಿದ್ದಾನೆ ಅದು ಹಾಸ್ಪಿಟ್ಲ್ ಹಿಂದ್ಗಡೆ. ಅದು ಹಾಸ್ಪಿಟ್ಲ್ ಹಿಂದ್ಗಡೆಗೆ ಟೇಪರ್ ಆಗಿದೆ. ಅದು ಸುಮಾರು ಒಂದು 20 ಅಡಿ ಅಂತ ಹೇಳಿದ್ರೆ ಬಂದ್ಬಿಟ್ಟಿದೆ. ಅದು 30 ಅಡಿ ಇರೋದಿಲ್ಲ ಅಲ್ಲಿ ಸರ್. ಅದು 30 ಅಡಿ ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು 20-25 ಅಡಿ ಆಗೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅದು ಸ್ವಲ್ಪ ಯೂನಿಫಾರ್ಮ್ ಆಗಿಲ್ಲ. ಎಲ್ಲ 30 ಅಡಿ ಒಂದೇ ರೀತಿಯಲ್ಲಿ ಒಂದೇ ಲೆವೆಲಲ್ಲಿ ಇಲ್ಲ. ಆ ಹಾಸ್ಪಿಟ್ಲ್ ಹಿಂದ್ಗಡೆನೋ ಅಲ್ಲಿ ಇದು ಗೊಟ್ಟಿಗೆನೋ ಇದೆ, ಹಸುಗಳು ಅದು ಕಟ್ತಾರೆ, ಪ್ಲಸ್ ಇದೂ ಇದೆ, ಏನೋ ಲೇಡೀಸು ಇದನ್ನು ಆ ಹಾಸ್ಪಿಟ್ಲ್ ಹತ್ರ ಒಂದು ಸೆಲ್ಲಾರ್ ಫ್ಲೋರ್ ಅಂತ ಇದೆ. ಆ ಸೆಲ್ಲಾರ್ ಫ್ಲೋರ್ ಅಲ್ಲಿ ಇಂಥ ಒಂದು ನಟೋರಿಯಸ್ ಕ್ರಿಮಿನಲ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಇಟ್ಟಿರ್ತಾರೆ. ಅವ್ರೇನ್ ಮಾಡ್ತಾರೆ, ಒಂದು ಪ್ಲೀ ತಗೊಂಡ್ಬಿಡ್ತಾರೆ. ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ನನಗೆ ತಲೆ ತಿರುಗ್ತಾ ಇದೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅದೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆಲ್ಲ ಬಹಳ ಇದ್ರಲ್ಲಿ ಇಟ್ಕೊಂಡಿರೋ ಅವ್ರೇನ್ ಮಾಡ್ತಾರೆ, ಆ ಸೆಲ್ಲಾರ್ ಫ್ಲೋರ್ ತಗೊಂಡ್ಬರ್ತಾರೆ. ಹಾಸ್ಪಿಟ್ಲ್ ಪಕ್ಕದಲ್ಲಿದೆ, ಅಲ್ಲಿ ತಂದಿದೆ, ಅಲ್ಲಿ ಹಾಕ್ತಾರೆ. ಅಲ್ಲಿ ಹಾಸ್ಪಿಟಲ್ ಅಂದ್ರೆ ಎಸ್ಕೇಪ್ ಆಗಿರೋದು. ಈಗ ಹಾಸ್ಪಿಟ್ಲ್ ಕಡೆಯಿಂದ ಅಲ್ಲಿಂದಾನೆ ಎಸ್ಕೇಪ್ ಆಗಿರೋದು. ಅಲ್ಲಿಂದ ಏನಾಗಿದೆ, ಅವನು ಪ್ಲಾನ್ ಮಾಡಿದ್ದಾನೆ. ಅವನು ಪ್ರೀವಿಯಸ್ ಡೇ ಏನು ಮಾಡಿದ್ದಾನೆ, ಇಲ್ಲಿಂದ ಬ್ಯಾಂಗ್ಳೂರಿಂದ ತುಮಕೂರಿಗೆ ಹೋಗಿದ್ದಾನೆ, ತುಮಕೂರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ. ಆ ಒಂದು ಇನ್ ಬಿಟ್ವೀನ್ ಅಲ್ಲಿ ಯಾರು ಅವನಿಗೆ ಮೀಟ್ ಮಾಡಿದ್ರು ಅದು ಯಾರಿಗೂ ಗೊತ್ತಿಲ್ಲ. ತನಿಖೆ ಆಗ್ಬೇಕು ಅದು ಯಾಕಂದ್ರೆ ಅದು ಮೀಟ್ ಮಾಡಿದ್ದಾನೆ. ಸಂಬಡಿ ಹ್ಯಾಸ್ ಗಿವನ್ ದ ಇನ್ಫಾರ್ಮೇಶನ್. ಅಪಾರ್ಟ್ ಫ್ರಮ್ ದಟ್ ಅವನ ಕಡೆಯವರು ಜೈಲಲ್ಲಿ ಬಹಳ ಜನ ಇದ್ದಾರೆ. ಯಾಕಂದ್ರೆ ಅವನಿಗೆ ಹ್ಯಾಂಡ್ ಗ್ಲೌಸ್ ಏನೋ ಈಸಿಯಾಗಿ ಸಿಕ್ಬಿಡುತ್ತೆ ಹಾಸ್ಪಿಟಲಲ್ಲಿ. ಬಟ್ ಅಬೌಟ್ ಯೂನಿಫಾರ್ಮ್, ಒಂದು ನಿಮಿಷ, ನಾನು ಜಯರಾಮ್ ಅವರು, ಯಾಕಂದ್ರೆ ಅವರು DAJ ಕೆಲಸ ಮಾಡೋದ್ರ ಕಾರಾಗೃಹ ಜಯರಾಮ್ ಅವರೇ, ಆತನಿಗೆ ಗ್ಲೌಸ್ ಸಿಗುತ್ತೆ, ಆತನಿಗೆ ಪೊಲೀಸ್ ಯೂನಿಫಾರ್ಮ್ ಸಿಗುತ್ತೆ, ಆತನಿಗೆ ಬೇಕಾದಂಥ ಬೆಲ್ಟ್ ಸಿಗುತ್ತೆ. ಆಮೇಲೆ ಅಲ್ಲಿ ರಾತ್ರಿ ಜೊತೆಗಿರ್ತಕ್ಕಂಥ ಯಾರು ಸೆಕ್ಯೂರಿಟಿ ಕರಿಗೌಡರು ಮಲಗಿದ ಮೇಲೆ ಈತ ಮಲಗಿರಲ್ಲ, ಈತ ಮಲಗಿದ ಮೇಲೆ ಆತ ಎದ್ದಿರ್ತಾನೆ. ಎಲ್ಲೊಂದು ಕಡೆ ಆತ ಮಲಗಿದಾನಂತೇಳಿ ಈತ ಮಲಗಿದಾನಂತೇಳಿ ಒಂದು ನಾಟಕ ಆಗುತ್ತೆ. ಅಂದ್ರೆ ಎಲ್ಲೋ ಒಂದು ಕಡೆ ಜೈಲಲ್ಲಿ 2 ಗುಂಪುಗಳಾಗಿದ್ದಾವೆ. ಎಲ್ಲೊಂದು ಕಡೆ ಆ ಜೈಲಿಗೆ ಕೆಟ್ಟ ಹೆಸರು ತರುವಂಥ ಒಂದು ಕೆಲಸ ಆಗಿದೆ. ಬಹುತೇಕ ಆ ಜೈಶಂಕರ್ ಇದರಿಂದನೇ ಅದರ ಲಾಭ ತಗೊಂಡಿದ್ದಾರೆ ಅಂತ. ಜೈಶಂಕರ್ ಲಾಭ ತಾಂಡ ಬಿಟ್ಟ ಅಂತಲ್ಲ, ಕೆಲವು ಸನ್ನಿವೇಶಗಳಲ್ಲಿ ಗ್ಲೌಸ್ ಆಗಲಿ ಮತ್ತೊಂದಾಗಲಿ ಅದಕ್ಕೆ ಜೈಲಲ್ಲಿ ಸಾಮಾನ್ಯವಾಗಿ ನಮ್ಮ ಡಾಕ್ಟ್ರುಗಳಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಅಲ್ಲಿ ನುರಿತ ಕೈದಿಗಳು, ಒಳ್ಳೆ ಸಂಭಾವಿತ ಕೈದಿಗಳು ಇತರೆ ಕೈದಿಗಳು ಯಾರನ್ನ ಹುಷಾರಿಲ್ಲ ಅಂದಾಗ ಅವ್ರನ್ನ ಸ್ವಲ್ಪ ಹೆಚ್ಚಾಗಿ ಮಾನಿಟರ್ ಮಾಡ್ತಕ್ಕಂಥದ್ದು. ಒಬ್ಬ ಸಿಬ್ಬಂದಿ 4-6 ಜನ ಸೀನಿಯರ್ ಕೈದಿಗಳು ಇರ್ತಾರೆ. ಅವ್ರಿಗೆ ಒಂದು ಮಾನಿಟ್ರ್ ಅಂತ ಮಾಡಿರ್ತೀವಿ, ಅವರು ಸಹಾಯ ಮಾಡ್ತಿರ್ತಾರೆ. ಈ ಗ್ಲೌಸ್ ಸಿಕ್ಕಿರೋದು ಅವ್ನಿಗೆ ಹಾಸ್ಪಿಟ್ಲಲ್ಲಿ ಅಕ್ಸೆಸಿಬಿಲಿಟಿ ಇರುತ್ತದೆ. ಮೊದಲ ಥರ ಏನು 30 ವರ್ಷದ ಹಿಂದೆ ಇತ್ತು, ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ಗೆ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡಿ ಅವ್ನು ಆ ಸೆಲ್ಗೆ ಕಳಿಸ್ತಿದ್ವಿ. ಈಗ ಆಗಿಲ್ಲ. ನಾನಾ ರಿಫಾರ್ಮೇಷನಲ್ಲಿ ಬಂದಾಗಿಂದಾನೆ ರಿಫಾರ್ಮೇಷನ್ನು, ಸ್ಕೂಲು, ಜಿಮ್ ಅಂತ ಹೇಳ್ಬಿಟ್ಟು ಅನ್ಲಾಕ್ ಆದ ತಕ್ಷಣ ಎಲ್ಲರೂ ಎಲ್ಲ ಕಡೆನೂ ಓಡಾಡ್ತಾರೆ. ಆಯಾ ಭಾಗ ಆ ಒಂದು ಹಾಸ್ಪಿಟ್ಲಲ್ಲಿ ಅವ್ನಿಗೆ ಅಕ್ಸೆಸಿಬಿಲಿಟಿ ಇದೆ. ಅಲ್ಲಿ ಯಾರ ಕಣ್ಣಿಗೆ ಬೀಳಲಿಲ್ವಾ ಅಂತ ಅಷ್ಟು ಸಿಬ್ಬಂದಿ ಬೀಳಲೇಬೇಕು. ಆಮೇಲೆ ಅವನ್ನ ಇಟ್ಟಿದ್ದು ಹಾಸ್ಪಿಟ್ಲಿನ ಕೆಳಭಾಗದಲ್ಲಿ ನೀವೆಲ್ಲ ಯೋಚನೆ ಮಾಡಿದಾಗೆ ನಾವು ಡೈರೆಕ್ಟಾಗಿ ಬಾಗಿಲಿಗೆ ಬೀಗ ಹಾಕೋಲ್ಲ. ಹೌದು, ಬಾಗಿಲಿಂದ ಗೋಡೆ ಒಳಗಡೆ ಒಂದು ರಾಡ್ ಬರುತ್ತೆ. ಆ ರಾಡಿಂದ ಬಾಗಿಲಲ್ಲಿರ್ತಕ್ಕಂಥ ಲೂಪ್ಗೆ ಅಲ್ಲಿಂದ ಆಪ್ರೇಟ್ ಮಾಡಬೇಕು. ಅವನ ಕೈ ಬಹುಶಃ ಒಂದು 5 ಮಾರಿದ್ರೆ ಅದು ತೆಗಿಬೋದೇ ವಿನಃ ಸಣ್ಣ ಕೈಯಿಂದ ಹಿಂಗೆ ಹಾಕಿ ನೀವು ಅಲ್ಲಿ ಬಗ್ಗಿ ಒಂದು ಕೈಯಿಂದ ಬೀಗ ತೆಗಿಯೋಕ್ಕೂ ಆಗಲ್ಲ. ಅಂದ್ರೆ ಆತನ ಒಬ್ಬನಿಂದನೇ ಅಥವಾ ಒಂದೇ ಕೈಯಿಂದ ಆಗಿದ್ದಲ್ಲ. ಇಲ್ಲ. ಅದಕ್ಕೆ ಅವನು ಯಾರಾದರೂ ಅಲ್ಲಿನ ಸಿಬ್ಬಂದಿ ಆಗಲಿ ಇತರೆ ಕೈದಿಗಳಾಗಲಿ ಸಹಾಯ ಸಿಕ್ಕಿದೆ, ಅದನ್ನ ಬಹುಶಃ ಜಾಣತನವಾಗಿ ಸಿಬ್ಬಂದಿ ನೋಡಿರ್ಲಿಕ್ಕಿಲ್ಲ ಅನ್ನೋದು ಒಂದು.
ಆಮೇಲೆ ಅವನು ಬಹುಶಃ ಅವನು ಗೋಡೆ ಹತ್ತಿ ಅಷ್ಟೆಲ್ಲ ಸಾಹಸ ಮಾಡಿ ಆಮೇಲೆ ಜೈಲಿಗೆ ಹಾಸ್ಪಿಟ್ಲಿಂದ ಮತ್ತೆ ಬರ್ಬೇಕಾದ್ರೆ 3 ಗೇಟ್ ಇದಾವೆ. 7 ಕೋಟೆ ದಾಟಿ ಬಂದ್ರೆ ಬರಬೇಕು ಅಂತ ಹಿಂದೆ ಶಬ್ದ ಬಳಸ್ತಿದ್ದೆ ಬಂದ್ರೆ. ಹೌದೌದು, ಯಾಕಂದ್ರೆ ನಾನೇ ಆ ಜೈಲಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಿದಾಗ ನಾನು ಅಲ್ಲಿದ್ದಂಥ ಅಂಕುಡೊಂಕುಗಳನ್ನು ಸಾಕಷ್ಟು ಕಂಡಿದ್ದೆ ನಾನು. ಯಾಕೆಂದ್ರೆ ಅನೇಕ ಕೈದಿಗಳು ನೀವು ತಾವು ಹೇಳಿರಿ, ಈ ಸೈಕೋಪತ್ ಅನ್ನೋರು ಒಬ್ಬ ಇದ್ದ ಗುಲ್ಬರ್ಗದ, ನಾವು ಹೊಸದಾಗಿ ಸೇರಿದಾಗ ಅವ್ನು ಸೆಲ್ಲಲ್ಲಿ ಇಟ್ಟಿದ್ರೆ ಸೆಲ್ಲನ್ನು ಕಲ್ಲಿಗೆ ಇದು ಕರಾಟೆ ಹೊಡೆದು ಕಲ್ಲೇ ಕಿತ್ತು ಬಂದ್ಬಿಡ್ತು ಗೋಡೆ ಸಮೇತ. ಅದು ಸುಮಾರು ದಿವಸ ಹಾಗೆ ಇಟ್ಟಿದ್ವಿ ನಾವು, ನೋಡಲಿ ಇಂಥವ್ರು ಇದ್ದಾರೆ ಅಂತ. ಇನ್ನೊಬ್ಬ ಕೋತಿ ಥರ ಗೋಡೆ ಹತ್ತುಬಿಟ್ಟ. ಅಂದರೆ ಅದೆಲ್ಲ ಅಗಲೊತ್ತಾಗ್ತಿತ್ತು, ಯಾರೋ ಕಾಣ್ತಿದ್ವಿ, ಎಳ್ಕೊಂಬಂದು ಒಳಗಡೆ ಹಾಕ್ತಿದ್ವಿ. ಕೊನೆಗೆ ಅವನೇ ನಿಜವಾಗ್ಲೂ ಆಮೇಲೆ ಕೆಲವೇ ದಿನದಲ್ಲಿ ಅವನು ಸತ್ತ ಆ ಒಂದು ಕಾಯಿಲೆಯಿಂದಾನೆ. ಬಟ್ ಇಲ್ಲಿ ಇವನು ಸಾಯೋ ಗಿರಾಕಿ ಅಲ್ಲ, ಇವನು ತೊಂದರೆ ಕೊಡೋ ಗಿರಾಕಿ, ಸಾಯಿಸೋ ಗಿರಾಕಿ. ಹೆಸರು ಸೈಕೋ ಅನ್ನೋದು ನಾವು ನೀವು ಇಟ್ಟಿರ್ತಕ್ಕಂಥದ್ದು. ಅವ್ನು ನಿಜವಾಗೂ ಸೈಕೋನೇ ಅಥವಾ ಅಲ್ವೇ? ಸೈಕೋಗೆ ಅಷ್ಟು ಚಾತುರ್ಯ ಇರಲ್ಲ. ಅವ್ನು ಏನೋ ಕಣ್ಮುಂದೆ ಕಂಡಿದ್ದಕ್ಕೆ ಹತ್ತಾನೆ ಇಳಿತಾನೆ. ಅವ್ನು ಇಲ್ಲಿ ಹೋಗ್ಬೇಕು ಹಾಗೆ ಹೋಗ್ಬೇಕು ಅನ್ನೋ ಇಂಟೆಲಿಜೆನ್ಸ್ ಇರೋಲ್ಲ. ಅವ್ನು ಏನು ಎದುರು ಕಂಡಿದ್ದಕ್ಕೆ ಒಳ್ಳೆ ಆನೆ ಬಲ ಇರ್ತದೆ, ಚುಟುಕ ನಾನು ಬ್ರೇಕ್ ತೊಗೊಳ್ತೀನಿ. ಜಯರಾಮ್ ಅವ್ರು ಹೇಳ್ತಾ ಇದ್ರು, ಇದು ಕೇವಲ ಆತ ಒಬ್ಬನೇ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ, ಇಷ್ಟು ಸಾಹಸ ಮಾಡಕ್ ಸಾಧ್ಯ ಇಲ್ಲ, ಆತನಿಗೆ 10 ಕೈಗಳು ಸಹಾಯ ಮಾಡಿದಾವೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಸರ್. ಅದೇ ನಾನು ಹೇಳ್ತಾ ಇರೋದು ಸರ್. ಈಗ ಫಾರ್ ಎಕ್ಸಾಂಪಲ್, ಈಗ ನಕಲಿ ಬೀದ್ಕೈ ಅಂದರೆ ಅವನು ತೆಗೆದಿದ್ದಾನೆ ಅಂತ ಹೇಳ್ತಾರೆ. ಈಗ ಆ ನಕಲಿ ಬೀದ್ಕೈ ಹೇಗೆ ತೆಗಿಬೋದು? ಯಾಕಂದರೆ ಜೈಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೈದಿಗಳಿಗೆ ಏನು ಮಾಡ್ತಾರೆ, ಇದು 501 ಬಾರ್ ಸೋಪ್ ಕೊಡ್ತಾರೆ. ಸೋಪು? 501 ಬಾರ್ ಸೋಪ್ ಕೊಡ್ತಾರೆ. ಮಖ ತೊಳ್ಕೊಳ್ಳೋದಕ್ಕೆ, ಅದು ಇದು ಬಟ್ಟೆ ಒಗೆಯೋದಕ್ಕೆ 501 ಬಾರ್ ಸೋಪು ಒಂದು 15 ದಿವಸಕ್ಕೆ ಒಂದ್ಸಲಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆನೂ ಸಹ ಕೊಡ್ತಾರೆ, ಹೇರಿಂಗ್ ಇದು ಮಾಡೋದಕ್ಕೆ ಎಲ್ಲ ಕೊಡ್ತಾರೆ. ಆ ಒಂದು ಸೋಪ್ ಕೊಡುವಾಗ ಏನು ಮಾಡ್ತಾರೆ, ಇವನು ಇಟ್ಕೊಂಡಿದ್ದಾನೆ, ಇವನು ಸ್ವಲ್ಪ ಬ್ರೈನಿ ಫೆಲೋ, ಅಷ್ಟೇನು ಕ್ರಿಮಿನಲ್ ಹೌದು. ಆಗ ಒಂದು ನಕಲಿ ಬೀದ್ಕೈ ಇವನು ತಗೊಂಡಿದ್ದಾನೆ, ಇವನು ಅಲ್ಲಿ ಹೊಡೆದಿರ್ತಾನೆ, ತಗೊಂಡಿದ್ದೆ ಛಾಪ ಹಾಕೊಂಡಿದ್ದಾನೆ, 501 ಬಾರ್ ಸೋಪ್ಗೆ ಹಾಕೊಂಡಿದ್ದಾನೆ. ಅದು ಹಾಕೊಂಡಿದ್ದೆ, ಅದನ್ನ ಏನು ಮಾಡಿದ್ದಾನೆ, ಜೈಲಿಂದ ಅವನು ಇದು ಹಾಸ್ಪಿಟಲ್ ಸೆಲ್ಲಾರ್ ಫ್ಲೋರ್ ಅಲ್ಲಿ ಇದ್ದಲ್ಲ, ಅಲ್ಲಿಂದ ಹತ್ತಿರದಲ್ಲೇ ಒಂದು ಫ್ಯಾಬ್ರಿಕೇಶನ್ ಸೆಂಟರ್ ಇದೆ. ಅಲ್ಲಿ ಆ ಫ್ಯಾಬ್ರಿಕೇಶನ್ ಸೆಂಟರ್ಗೆ ಇವನೇನು ಹೋಗಬೇಕಾಗಿಲ್ಲ. ವಾಡ ಹಿಂಗೆ ಪೋಯಿಟ್ ಅದು ಎಡ್ತ್ರ ವಾಡ ಅಂತ ಹೇಳಿದ್ರೆ ಮುಗಿದಾಯ್ತು. ಅವನು ಹೋಗ್ತಾನೆ, ಅವನು ಅದನ್ನೆಲ್ಲ ತಗೊಂಡ್ ಬರ್ತಾನೆ. ಅದು ಇದ್ರ ಪ್ರಕಾರ ಒಂದು ಮಾಡಿದ್ರೆ ಬಂದ್ಬಿಡ್ತು. ಏನು ನಕಲಿ ಬೀದ್ಕೈ ಇವನ ಹತ್ರ ಕೈ ಬಂದಿದೆ. ಅದು ಹೇಗೆ ಬಂತು? ಅದು ಒಳಗಡೆ ಇರೋ ಒಂದು ಖೈದಿಗಳ ಕಡೆಯಿಂದ, ಮತ್ತು ಆ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅವ್ರಿಗೆ ಸ್ವಲ್ಪ ತಲಾಶ್ ಮಾಡಬೇಕಾಗಿದೆ. ಇದು ಅವ್ರು ಸುಮ್ಮನೆ ನಾವು, ಯಾಕಂದರೆ ಸಿಬ್ಬಂದಿ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇಷ್ಟೆಲ್ಲ ನಡೀತಾ ಇರೋವಾಗ ಒಂದು ಸೋಪ್ ಥರ ಹೋಗೋ, ಅವನು ಪ್ರಿಂಟ್ ಹಾಕೊಳ್ಳೋದು, ಮತ್ತೆ ಹೊರಗಡೆ ಕೊಡೋದು, ಮತ್ತೆ ಅದನ್ನ ಮತ್ತೆ ಕೀ ಬರೋದು, ಇದೆಲ್ಲ ಸುಮ್ಮನೆ ಯಾವ್ದು ಪ್ರೊಸೆಸ್ ಆಗಿದೆ. ಇದು ಒಂದೇ ದಿನ ಆಗಿದ್ದಲ್ಲ, ಇದು ತುಂಬಾ ಪ್ಲಾನ್ ಆಗಿ ಮಾಡಿದನು. ಬಹಳ ಜನ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವನಿಗೆ ಬಹಳ ಜನ ಅಸೋಸಿಯೇಟ್ಸ್ ಇದ್ದಾರೆ ಯಾವುದರಲ್ಲಿ, ಜೈಲಲ್ಲಿ. ಅವರೆಲ್ಲ ಇವನಿಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಮಾಡಿದ ತಕ್ಷಣ ಏನು ಮಾಡಿದ್ರೆ ಇವನು ಉಪಯೋಗಿಸ್ಕೊಂಡಿದ್ದಾನೆ ಅದನ್ನು. ಆಗ ಏನಾಗಿದ್ದು, ಇನ್ನೊಂದು ಮೋಸ್ಟ್ ದಿಸ್ ಇಂಪಾರ್ಟೆಂಟ್ ಥಿಂಗ್ ಇದು, ಅಲ್ಲಿ ನಿಯರ್ಲಿ ಒಂದು 16ರಿಂದ 20 CCTVಗಳಿದೆ ಅವತ್ತಿನ ರಾತ್ರಿ. ಎಕ್ಸೆಪ್ಟ್ ಒಂದೇ ಒಂದು CCTV ಮುಂದ್ಗಡೆ ಮುಂದಿನ ಒಂದು ಬಿಟ್ರೆ ಎಲ್ಲ ಹೋಯ್ತು. ಮತ್ತೆ ಏನಾಗಿದೆ, ಲೈಟು ಅಲ್ಲಿ ಜನರೇಟರ್ ಇದೆ, ಅಲ್ಲಿ ಜನರೇಟರ್ ಮತ್ತೆ ಆ ಕಂಬಿಗಳಿಗೆಲ್ಲ ಒಂದು 12 ವೋಲ್ಟ್ಸ್ ಬಿಡಬೇಕು, ಅದು ನಾನು ಸಹ ಆಫ್ ಆಗೋಗ್ಬಿಟ್ಟಿದೆ. ಇಷ್ಟೆಲ್ಲ ಬೇರೆ ರೀತಿಗಳೆಲ್ಲ ಆಗೋಗ್ಬಿಟ್ಟಿದೆ. ಜನರೇಟರ್ ಇಲ್ಲ, UPS ಅಲ್ಲಿ ಆಫ್ ಮಾಡಿಬಿಟ್ಟಿದೆ. ಇಷ್ಟೆಲ್ಲ ಅವನಿಗೆ ಪ್ರಯತ್ನ ಮಾಡಿ, ಇಷ್ಟೆಲ್ಲ ಅವನು ಬಹಳ ಇಂಟೆಲಿಜೆಂಟ್, ದೊಡ್ಡ ಷಡ್ಯಂತ್ರ ಒಳಗಡೆ ಇದೆ ಅದರಲ್ಲಿ. ಬಹಳ ದೊಡ್ಡ ಪ್ರಮಾಣದ ಇದರಲ್ಲಿ ಒಂದು ತಂತ್ರ ಆಗಿದೆ. ಇದ್ರ ಒಳಗಡೆ ಬಹಳ ಕುತಂತ್ರದಿಂದ ನಡೀತದೆ. ದೊಡ್ಡ ಮಟ್ಟ ತನಿಖೆ ಆದ್ರೆ ಗೊತ್ತಾಗುತ್ತೆ ಬಹುತೇಕ. ಹೌದು ಸರ್. ನಾನು ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು.